ಹಾಯ್ ಹಲೋ ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಮನೆಯ ಗಣಪತಿ. ಇನ್ನು ನಾವು ಪೂಜೆ ಮುಗಿಸ್ಕೊಂಡು ಎಲ್ಲಿಗೆ ಹೊರಟ್ವಿ ಅಂತ ನೋಡಿ, ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ನಾವು ಹೋಗಿದ್ದು ಚಬ್ಬಿ ಗಣಪತಿ ದರ್ಶನ ಮಾಡಲಿಕ್ಕೆ. ಇದು ನನ್ನ ಮೊದಲನೇ ವರ್ಷ ನಾನು ಅಲ್ಲಿ ಹೋಗ್ತಿರೋದು. ಅರೌಂಡ್ 11:30 11:30 ಸುಮಾರು ನಾವು ಹೊರಟಿದ್ದೀವಿ. ಬನ್ನಿ, ನನ್ನ ಜೊತೆ ನೀವು ಕೂಡ ಚಬ್ಬಿ ಗಣಪತಿಯ ದರ್ಶನ ಮಾಡ್ಬೋದು. ಮನುಷ್ಯರು ಸ್ವಲ್ಪ ಲೈಟ್ ಕಾಣ್ತಾರ. ಇಷ್ಟು ಜನ ಹೊಂಟೇವಿ ನೋಡ್ರಿ. ರಶ್ ಭಾಳ ಐತಿ ಇಲ್ಲೇ. ಚಬ್ಬಿ ಗಣಪತಿ ನೋಡ್ರಿ, ರಶ್ ನೋಡ್ರಿ. ರಶ್ ಅಂತೂ ಬಾ ಕತ್ಲಾಕ್ ಅಂತೈತಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಬ್ಬ ಅನ್ನೋ ರೀತಿಲಿ ಜಾತ್ರೆಗಳ ಸಾಲೆ ಇದೆ. ಇಲ್ಲಿ ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇದು ಮೊದಲನೇ ಗಣಪತಿ. ನನ್ನ ಜೊತೆ ನೀವು ಕೂಡ ದರ್ಶನ ಮಾಡಿಬಿಡಿ. ಚಬ್ಬಿಯ ಮೊದಲನೇ ಗಣಪತಿ ಇದು. ನನ್ನ ಮಗಳು ಸಿಕ್ಕಾಪಟ್ಟೆ ಚಾಲು ಇದ್ದಾಳೆ. ಹೋಗೋ ತನಕ ನಡೆದವಳು, ಆಮೇಲೆ ನಡೆದೇ ಇಲ್ಲ. ಪೂರ್ತಿ ನಾನೇ ಹೊತ್ಕೊಂಡು ಹೋಗಿದ್ದೀನಿ ಕತ್ತೆ ಥರ. ನೋಡಿಲ್ಲಿ ಎಷ್ಟು ದೂರ ಇದೆ ಅಲ್ಲ. ಈ ಹುಡುಗಿ ನಂದು ಎತ್ಕೊಂಡು ಹೋಗ್ಬೇಕಲ್ಲ. ಅಲ್ಲಿ ಬಿಡ್ಬೋದಾ? ವಾವ್, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ನಾವಾದರೆ ಗಣಪತಿ ಮುಂದ್ಗಡೆ ಅಷ್ಟೇ, ಮತ್ತು ಬಾಗಿಲಿಗೆ ಒಂದು ಸ್ವಲ್ಪ ಮಾಡ್ತೀವಿ. ಈ ಹಳ್ಳಿ ಕಡೆಯಲ್ಲೆಲ್ಲ ಗಣಪತಿ ಕೂರಿಸಿದ್ರೆ ಇದೇ ವಿಶೇಷ ನೋಡಿ. ಅಲ್ಲಿ ಪ್ಲಾಸ್ಟಿಕ್ ಬಳಕೆ ತುಂಬ ಕಡಿಮೆ ಮಾಡ್ತಾರೆ. ಈ ಥರ ನ್ಯಾಚುರಲ್ ಫ್ಲವರ್ಸ್ ಮತ್ತು ತೆಂಗಿನ ಗರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನೋಡೋಕೆ ಮಾತ್ರ ನಿಜವಾಗ್ಲೂ ಸಖತ್ತಾಗಿದೆ. ನಾನು ಹಾಗಾಗಿ ಯಾವ ವಿಡಿಯೋನೂ ಎಡಿಟ್ ಮಾಡಿಲ್ಲ. ನಾನು ಹೇಗೆ ವಿಡಿಯೋ ಮಾಡಿದ್ದೇನೆ ಹಾಗೆ ತೋರಿಸ್ತಿದ್ದೀನಿ. ಹಳ್ಳಿ ಮನೆ ಹಾಗೆ ಈ ಥರ ವಿಡಿಯೋ ನಿಮಗೆ ನೋಡೋಕೆ ಕಮ್ಮಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ವ್ಯೂ ಮಾಡಿದ್ದೀನೋ ಅದನ್ನೇ ನಿಮ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಹಳೆ ಮನೆ ಇದು. ಸ್ಲ್ಯಾಪ್ ಮರದ ಥರ ಕಾಣ್ತಿದೆ. ಆ್ಯಕ್ಚುಲಿ ಇದು ಕಟ್ಟಿಗೆಯಿಂದ ಮಾಡಿರೋದು. ನೋಡಿ ಈ ಥರ ಜನ ಇದ್ದಾರೆ. ಇದು ಎರಡನೇ ಚಬ್ಬಿ ಗಣಪತಿ. ಮೋಸ್ಟ್ ಪವರ್ಫುಲ್ ಅಂತಾರೆ. ನಾನು ಇದೇ ವರ್ಷ ಬಂದಿದ್ದೀನಿ, ಏನೋ ಒಂದು ಬೇಡ್ಕೊಂಡಿದ್ದೀನಿ. ನೋಡೋಣ, ಮುಂದಿನ ವರ್ಷ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಆಯಿತೋ ಇಲ್ಲೋ ಅಂತ. ನಿಮ್ಮ ಮನಸ್ಸಲ್ಲಿದ್ದರೂ ಏನಾದರೂ ಇದ್ದೇ ಬೇಡ್ಕೊಂಡು ಇಲ್ಲಿ ಬಂದು ಅಡಿಕೆ ಬೆಟ್ಟ ತೊಗೊಂಡು ಹೋಗಿ. ಸೊ ನಿಮಗೂ ಕೂಡ ಅದು ನೆರವೇರುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ಸೊ ನಾನು ಕೂಡ ಬಂದಿದ್ದೀನಿ. ನೋಡೋಣ, ಹಳೇ ಮನೆ ಇದು. ಆದರೆ ಮಜಾ ಬರ್ತಿದೆ ಮಾತ್ರ. ಇಷ್ಟು ರಾತ್ರಿ ಇದ್ರೂ ಕೂಡ ತಿರುಗಾಡಬೇಕು ಅನ್ನಿಸ್ತಿದೆ. ಇಲ್ಲ ಇಲ್ಲ ಇಲ್ಲಿ ಎಲ್ಲ ಗಣಪತಿ ಕೂಡ ಒಂದೇ ಥರನೇ ಇರುತ್ತೆ. ಆದರೆ ಏನೋ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ. ಇದು ಮೂರನೇ ಗಣಪತಿ ದರ್ಶನ. ನೋಡ್ಕೊಳ್ಳಿ, ಅಲ್ಲಿಂದ ಒಂದು ಕೈ ಮುಗಿದ್ಬಿಡಿ. ಅಡಿಕೆ ಬೆಟ್ಟವನ್ನು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ.
ಸರದಿ ಸಾಲಿನಲ್ಲಿ ಬರುವಾಗ ಬೇಕಂದ್ರೆ